ಕಣೋ. ಗ್ಯಾಪ್ ಅಲ್ಲಿ ಇನ್ನ 1 ತಿಂಗಳು ಮುಗಿದೋತು. ಆದ್ರೂ ಆಡಳಿತ ಪಕ್ಷದವು ಕೆಲಸ ಶುರು ಮಾಡಿಲ್ಲ, ವಿರೋಧ ಪಕ್ಷದವು ಜಗಳ ನಿಲ್ಲಿಸ್ಲಿಲ್ಲ. ಅದ್ ಯಾಕಿಂತ ರಾಜಕೀಯ ಮಾಡ್ತಾವ ಕಾಣಕಲ್ಲಣ. ಅವಾಗ ಬರ್ಬೇಕಾಗಿರೋ ಕಾಸು ಬತ್ತೈತಿ ಅಂತದ್ರಲ್ಲಿ ನಿನ್ನಂತ ನನ್ನಂತ ಜನಗಳ ಬಗ್ಗೆ ಯಾಕ್ಲ ತಲೆ ಕೆಡಿಸ್ಕೊಂತವೆ. ಅವಕ್ಕೆ ಅವುಗಳದೇ ಟೆನ್ಷನ್ ಐತೆ ಕಂಡ್ಲಾಬೇಕು ನಶಿ. ಯಾವ ಟೆನ್ಷನ್ ಇಲ್ಲ ಅಣ್ಣ, ಇವುಗಳ ಟೆನ್ಷನ್ಗೂ ಜನಗಳ ಕಷ್ಟಕ್ಕೂ ಏನಪ್ಪ ಸಂಬಂಧ ಐತಲ್ಲ. ಯತ್ನಾಳ್ನ ಪೈಲ್ಟಿಯಿಂದ ಆಚೆಗೆ ಹಾಕ ಹೊತ್ತಿಗೆ ಯತ್ನಾಳಿನ ಪ್ಯಾನ್ಸಿಗೆ ನೋವಾಗೈತಲ್ಲ ಬಿಗ್ನಾಶಿ. ಅಯ್ಯಯ್ಯೋ, ಯತ್ನಾಳು ಅದ್ರ ಬಾಯ ನೆಟ್ಟು ಮಾಡಿ ಕೇಳಿದ್ರೆ ಸಸ್ಪೆಂಡ್ ಆದ್ರೆ ಅದಕ್ಕೂ ಕೂಲಿ ಮಾಡ್ಕೊಂಡ್ ಬದುಕಿರೋ ಜನಕ್ಕೂ ಏನಿಲ್ಲ ಸಂಬಂಧ. ಇವಕ್ಕೇನ್ ಅನ್ಯಾಯ ಆಯ್ತಾಯ್ತೋ ಅದ್ರ 100 ಪಟ್ಟು ಅನ್ಯಾಯ ಇವುಗಳಿಂದಲೇ ಜನ ಕಾಯ್ತೈತೆ ಕಣೆ. ಇವುಗಳನ್ನ ಲೀಡ್ರು ಅನ್ಕೊಂಡಿದ್ದ ತಪ್ಪಿಗೆ ಒಂದ್ಸತಿನಾರ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಡವ ಹೇಳು. ಹಂಗೆಲ್ಲ ಯೋಚನೆ ಮಾಡಕ್ ಹೋದ್ರಿ ಇರಬರ ನಾಯಕರನ್ನೆಲ್ಲ ತಗೊಂಡೋಗಿ ಅರಬ್ಬಿ ಸಮುದ್ರದ ಮಧ್ಯಕ್ಕೆ ಬಿಟ್ಟು ನಮಸ್ಕಾರ ಹೇಳಿ ಬರ್ಬೇಕಾಯ್ತದೆ ಕಣ್ಲೆ. ಅಂತ ಸಾಧನೆ ಮಾಡವೆ ನಮ್ಮ ಲೀಡರ್ಗಳು. ಜನಗಳಿಗೆ ಮೆಟ್ಟಿನ ರೇಟುವೆ ಜಾಸ್ತಿ ಆಗೈತಲ್ಲ ಅಂತ ಯೋಚನೆ ಆಗಿ ಸುಮ್ಕಬೇಕನೆ. ಇಲ್ದಿದ್ರೆ ಕತೆ ಬೇರೆನೆ ಆಗಿರೋದು. ನೋಡಿಲಿ, ಯತ್ನಾಳು ತಾನು ಮಾಡಿದ ತಪ್ಪೇನು ಅಂತ ಹುಡುಕಿಳದ್ಬಿಟ್ಟು ಇನ್ನ ಸೆಂಟಿಮೆಂಟಿನ ಆಟನೆ ಮುಂದುವರಿಸ್ಕೊಂಡೈತಿ. 16,000 ಕೋಟಿ ರೂಪಾಯಿ ಲೂಟಿ ಮಾಡ್ಯಾರ ಕರ್ನಾಟಕದ ರೈತರ ಹೆಸರಲ್ಲೇ, ವೀರಶೈವ ಲಿಂಗಾಯತರ ಹೆಸರಲ್ಲೇ. ಯಾರು ಯಡಿಯೂರಪ್ಪ ಅವನ ಮಗ ಕರೋನಾದಾಗ ಎಷ್ಟು ಒಂದು ಬೆಡ್ಡಿಗೆ ಎಷ್ಟು ರೊಕ್ಕ ಖರ್ಚಾಗ್ತಿದ್ರು. ನಾಚಿಕೆ ಮಾನ ಮರ್ಯಾದೆ ಇವ್ರಿಗಿದೆ. ನಾ ಹೈಕಮಾಂಡ್ ಕೇಳ್ತೀನಿ, ಒಂದು ಭ್ರಷ್ಟ ಮುಖ್ಯಮಂತ್ರಿ, ಜೈಲಿಗೆ ಹೋಗದಂತಹ ವ್ಯಕ್ತಿ, ಅವ್ರ ಅಪ್ಪನ ನಕಲಿ ಸಹಿ ಮಾಡಿದಂತ ಮಗ ಅಂದ್ರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ರೆ ನಾನು ಉಚ್ಚಾಟನೆ ಮಾಡೋದ್ರ ಮೂಲಕ ಅದ್ರ ಮೆದ್ಲಿರದೆ 3 ಇಂಚು ಕಂಡ್ಲ. ಪಾಕಿಸ್ತಾನ ಹಿಂದೂ ಮುಸ್ಲಿಮು ಅನ್ನೋದು ಬಿಟ್ಟು 4ನೇ ಪದ ಆದ್ರೂ ನಾಲ್ಗೆಲ್ ಹೊರಳೋದಿಲ್ಲ. ಇಂಥದಕ್ಕೆ ಬುದ್ಧಿ ಹೇಳಿ ಏನಿಲ್ಲ ಪ್ರಯೋಜನ. ಅಯ್ಯ ನೀನ್ ಹಿಂಗಂತಿ, ಅಲ್ಲಿ ನೋಡಿದ್ರೆ ಬಿಜೆಪಿ ತುಂಬಾ ಇರ್ತಬೇಕನ. ಆಡಳಿತ ಪಕ್ಷದವು ಭ್ರಷ್ಟಾಚಾರ ಮಾಡ್ತಿದ್ರು, ಇವಕ್ ಏನ್ ಮಾಡ್ಬೇಕು ಅಂತ ತಲೆ ಓಡ್ತಾ ಇಲ್ಲ ಕಲ್ಯಾಣ. ಹಾಗೇಳಿ ಅದ್ಯಾಕ್ಲೆ ಹಾಲಿನ ರೇಟ್ ಜಾಸ್ತಿ ಮಾಡಿರೋದಕ್ಕೆ ಹೋರಾಡ್ತೀವಿ ಅಂತಿದ್ವಲ್ಲ. ಯಾಕೆ ಅಂದ್ರೆ ಪಾಕಿಸ್ತಾನ ಹಿಂದೂ ಮುಸ್ಲಿಂ ಅನ್ನೋದ್ ಬಿಟ್ರೆ ಬೇರೇನು ಗೊತ್ತಿಲ್ವಲ್ಲ. ಇನ್ನೇನ್ ಭ್ರಷ್ಟಾಚಾರದ ಮೇಲೆ ಹೋರಾಡ್ತವೆ ಹೇಳು. ಅಲ್ಲವೇ ಈ 3 ಪದ ತಕೊಂಡ್ಬಂದೆ ಸ್ಟ್ರೈಕ್ ಮಾಡ್ತವೆ, ನೋಡ್ತಾ ಇರ್ಲಣ. ಬೇಕಾದ್ರೆ ಚಾಲೆಂಜ್ ತಗೊಂಡ್ಬಿಡ್ತೀನಿ ಕಣೆ. ಅಯ್ಯಲ್ಲೇ ಹೆಂಗೋ ಒಂದು ಪಾಲ್ಟಿ ಅಂತ ಮಾಡ್ಕೊಂಡು ಹೈಕಮಾಂಡ್ನ ಎದುರಾಗಿ ಹೇಳೋದು ಬೇಡ ಅಂತವ ಹೆಂಗೋ ಬಾಳ್ಮೆ ಮಾಡ್ತಾವೆ ಕಂಬುಡ್ಲೆ. ಯಾಕದಕ್ಕೂ ಬೊತ್ತಿ ಮಡಗ್ತೀಯ? ಬತ್ತಿ ಏನಿಲ್ಲ ಕನ್ನಡಣ. ರಾಜಕೀಯ ಮಾಡೋದನ್ನ ಕಲ್ತ್ಕೊಂಡವೆ, ಆಡಳಿತ ಮಾಡೋದನ್ನ ಕಲೀಲಿಲ್ಲ. ಸದನದೊಳಗೆ ಸರಿ ತಪ್ಪು ಮಾತಾಡಕ್ಕೆ ಒಬ್ಬರ ಅವನಿಲ್ಲಣ. ಮಾತಿಗೆ ಮುಂಚೆ ಸಭಾತ್ಯಾಗ ಮಾಡ್ಕೊಂಡು ಪಬ್ಬು ಕ್ಲಬ್ ಹುಡಿಕೊಂಡು ಸೆಟ್ ಆಗ್ತವೆ. ಸದನದಲ್ಲಿ ಸಾಯಕ್ಕಿಂತ ಹಿಂಗ್ ಹೋಗಿ ಸೆಟ್ಲ್ ಆಗದೆ ಬೆಸ್ಟ್ ಅನ್ಕೊಂಡವೆ ಕಂಬುಡ್ಲ. ಶಿವನಿ ಶಂಭುಲಿಂಗ.